ಇರಾನ್ ಮೇಲೆ ಭೀಕರ ದಾಳಿಗೆ ಸಿದ್ಧವಾಯಿತ ಅಮೆರಿಕ. ಭಯಾನಕ ಬಾಂಬರ್ಗಳ ಮೂಲಕ ದಾಳಿಗೆ ಸಿದ್ಧತೆ. ಅಣು ಬಾಂಬ್ ಹೊತ್ತೊಯ್ಯಬಲ್ಲ ಬಾಂಬರ್ ವಿಮಾನಗಳು B-1, B-2, B-52 ವಿಮಾನಗಳು ಟೇಕ್ ಆಫ್. ನಿನ್ನೆಯಿಂದ ಬೇರೆ ಬೇರೆ ಏರ್ಬೇಸ್ನಿಂದ ಟೇಕ್ ಆಫ್ ಆಗಿದೆ. ಇದು ಬಹಳಷ್ಟು ಕ್ಯೂರಿಯಾಸಿಟಿಯ ಜೊತೆಗೆ ಆತಂಕಕ್ಕೂ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಅಮೆರಿಕ ಈಗಾಗಲೇ ಬಾಂಬರ್ ವಿಮಾನಗಳನ್ನು ತರಿಸ್ಕೊಳ್ತಾ ಇರೋದು ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಅಮೆರಿಕ ಅಂತೂ ಕಂಪ್ಲೀಟ್ ಆಗಿ ಇರಾನ್ನ ನಾಶ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ಯಾ ಅಂತ ಹೇಳಿ ಇದೀಗ ಇರಾನ್ ಮೇಲೆ ಭೀಕರ ದಾಳಿಗೆ ಒಂದು ಕಡೆ ಅಮೆರಿಕ ಸೈಲೆಂಟ್ ಆಗೇ ಸಿದ್ಧವಾಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಕಾಡುತ್ತೆ. ಯಾಕಂತ ಹೇಳಿದ್ರೆ ಭಯಾನಕ ಬಾಂಬರ್ಗಳ ಮೂಲಕ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು ಇಲ್ಲಿ ಅಮೆರಿಕ. ಅಣು ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲ ಬಾಂಬರ್ ವಿಮಾನಗಳು, ಅದರಲ್ಲೂ B-1, B-2, B-52 ವಿಮಾನಗಳು ಟೇಕ್ ಆಫ್ ಆಗಿವೆ. ನಿನ್ನೆಯಿಂದ ಬೇರೆ ಬೇರೆ ಏರ್ಬೇಸ್ನಿಂದ ಟೇಕ್ ಆಫ್ ಆಗಿರೋದು. ಈಗ ಸದ್ಯಕ್ಕೆ ಏನು ಮಾಡೋದಕ್ಕೆ ಹೊರಟಿದೆ ಅಮೆರಿಕ ಇರಾನ್ನ ಅನ್ನುವಂಥ ಪ್ರಶ್ನೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಿಶ್ವದ ಭೂಪಟದಲ್ಲಿ ಇರಾನ್ ಅನ್ನುವಂಥ ಒಂದು ದೇಶ ಇತ್ತು ಅನ್ನೋದನ್ನು ಕೂಡ ಮರೆಸುವಷ್ಟರ ಮಟ್ಟಿಗೆ ಅಮೆರಿಕ ಏನಾದರೂ ಸಿದ್ಧತೆಗಳನ್ನು ನಡ್ಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಭಯಾನಕ ಬಾಂಬರ್ಗಳ ಮೂಲಕ ದಾಳಿಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಮೆರಿಕ. ಅಣು ಬಾಂಬ್ ಹೊತ್ತೊಯ್ಯಬಲ್ಲಂತಹ ಬಾಂಬರ್ ವಿಮಾನಗಳಾದ B-1, B-2, B-52 ವಿಮಾನಗಳು ಟೇಕ್ ಆಫ್ ಆಗಿವೆ. ಬೇರೆ ಬೇರೆ ಏರ್ಬೇಸ್ನಿಂದ ಟೇಕ್ ಆಫ್ ಆಗಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ.